ರಾಜ್ಯದ ರಾಜ್ಯಪಾಲರ ಮೊಮ್ಮಗನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಬಂದಿದೆ. ಥಾವರ್ ಚಂದ್ ಗೆಹ್ಲೋಟ್ ನಮ್ಮ ಗವರ್ನರ್, ನಮ್ಮ ರಾಜ್ಯದ ರಾಜ್ಯಪಾಲರು, ಅವರ ಮೊಮ್ಮಗನಿಂದ ನಿರಂತರವಾಗಿ ವರದಕ್ಷಿಣೆ ಕಿರುಕುಳ ನಡೆದಿತ್ತಂತೆ. ಹೀಗಂತ ಆರೋಪ ಮಾಡಿರೋದು ಬೇರಾರೂ ಅಲ್ಲ, ಸಾಕ್ಷಾತ್ ಗವರ್ನರ್ ಅವರ ಮೊಮ್ಮಗನ ಧರ್ಮಪತ್ನಿ, ಶಾಸ್ತ್ರೋಕ್ತವಾಗಿ ಮದುವೆಯಾಗಲ್ಪಟ್ಟ ಗವರ್ನರ್ ಅವರ ಮೊಮ್ಮಗನ ಹೆಂಡತಿ ಮಾಡಿರೋ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಇನ್ನು ಈ ಆರೋಪವನ್ನು ತಳ್ಳಿ ಹಾಕಿರುವ ಥಾವರ್ ಚಂದ್ ಗೆಹ್ಲೋಟ್ ಫ್ಯಾಮಿಲಿ, ಕುಟುಂಬ, ಹಾಗಾದರೆ ಈ ಪ್ರಕರಣ ನನ್ನ ಮಗಳನ್ನು ಸುರಕ್ಷಿತವಾಗಿ ಬಿಡಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ನಡೆದಿರೋದೇನು? ಥಾವರ್ ಚಂದ್ ಗೆಹ್ಲೋಟ್ ಅವರ ಮೊಮ್ಮಗನಿಂದ ನಿರಂತರ ಕಿರುಕುಳ ಆರೋಪ. ಮೊಮ್ಮಗ ದೇವೇಂದ್ರ ಗೆಹ್ಲೋಟ್ ಅವರ ಪತ್ನಿ ದಿವ್ಯಾರಿಂದ ಈ ಆರೋಪ. ಸುಮಾರು 50 ಲಕ್ಷಕ್ಕೆ ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪ. ವರದಕ್ಷಿಣೆ ಕಿರುಕುಳ. ರಾಜ್ಯಪಾಲರ ಮೊಮ್ಮಗನ ವಿರುದ್ಧ ವರದಕ್ಷಿಣೆ ಕಿರುಕುಳ ದೂರೊಂದು ದಾಖಲಾಗಿದೆ. ಥಾವರ್ ಚಂದ್ ಗೆಹ್ಲೋಟ್ ಅವರ ಮೊಮ್ಮಗನಿಂದ ನಿರಂತರವಾದ ಕಿರುಕುಳ ನಡೀತಿದೆ ಅನ್ನೋ ಆರೋಪವನ್ನ ಮೊಮ್ಮಗ ದೇವೇಂದ್ರ ಗೆಹ್ಲೋಟ್ ಅವರ ಧರ್ಮಪತ್ನಿ ದಿವ್ಯಾ ಗೆಹ್ಲೋಟ್ ಪೊಲೀಸರಿಗೆ ದೂರು ಕೊಟ್ಟವರೇ. ಪೊಲೀಸರಿಗೆ ದೂರು. ಲೈಂಗಿಕ ವರದಕ್ಷಿಣೆ ಕಿರುಕುಳ, ದೈಹಿಕ ಹಿಂಸೆ, ಮಾರಣಾಂತಿಕವಾದಂತಹ ಹಿಂಸೆ, ಜೊತೆಗೆ ನನ್ನ ಮಗಳನ್ನ ಬಲವಂತವಾಗಿ ಇರಿಸಿಕೊಂಡಿದ್ದಾರೆ ಎಂದು ಆರೋಪ. ಇನ್ನು ಮಗಳನ್ನ ಬಲವಂತವಾಗಿ ಇರಿಸಿಕೊಂಡಿದ್ದಾರೆ ಅನ್ನೋ ಆರೋಪ ನಮ್ಮ ದೇಶದ ಕಾನೂನು ಹೇಳುತ್ತೆ, ಮಕ್ಕಳ ಮೇಲೆ ತಾಯಿಗೆಷ್ಟು ಹಕ್ಕಿದೆಯೋ ತಂದೆಗೂ ಅಷ್ಟೇ ಹಕ್ಕಿದೆ ಅಂತ. ಆ ಮಗಳನ್ನ ಎಲ್ಲಿ ಇರಿಸಲಾಗಿದೆಯೋ ಆ ಮಗಳ ತಂದೆ ಆ ಮನೆಯಲ್ಲಿ ಇಲ್ಲದಿದ್ದರೆ ಅದು ಬಲವಂತದ ಇರಿಸುವಿಕೆ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಇನ್ನು ಮಗಳಿದ್ದು ಜಾಗದಲ್ಲಿ ತಂದೆ ಇದ್ರೆ ಅದು ಬಲವಂತ ಅಂತ ಆಗಲ್ಲ. ಕಾರಣ ತಂದೆಯಿಂದ ಮಗಳಿಗೆ ಕಿರುಕುಳ ಅತ್ಯಂತ ವಿರಳ ಆಗಿರೋದ್ರಿಂದಾಗಿ ಆ ತರಹದ್ದೊಂದು ಪದ್ಧತಿ ಇಲ್ಲಿದೆ. ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಮೊಮ್ಮಗ ದೇವೇಂದ್ರ ಗೆಹ್ಲೋಟ್ ಅವರ ಪತ್ನಿ ದಿವ್ಯಾ ಗೆಹ್ಲೋಟ್ ಪತಿಯ ವಿರುದ್ಧ ವರದಕ್ಷಿಣೆ ಕಿರುಕುಳ, ದೈಹಿಕ ಮಾನಸಿಕ ಹಿಂಸೆ, ಕೊಲೆ ಯತ್ನ ಹಾಗೂ 4 ವರ್ಷದ ಮಗಳ ಅಪಹರಣದ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ದಿವ್ಯಾ ಅವರು ರತ್ಲಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಕುಮಾರ್ ಅವರಿಗೆ ಸಲ್ಲಿಸಿರುವ ದೂರಿನಲ್ಲಿ ತಮ್ಮ ಮಗಳನ್ನು ಬಲವಂತವಾಗಿ ಇರಿಸಲಾಗಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಏನೀ ಪ್ರಕರಣ, ಏನೀ ಆರೋಪ? ಈ ಆರೋಪದ ಹಿಂದಿರ್ತಕ್ಕಂಥ ವಿಚಾರಗಳೇನು? ವರ್ಷಗಳಿಂದ ಮುಂದುವರಿದ ವರದಕ್ಷಿಣೆಯ ಒತ್ತಡ, ವರ್ಷಗಳಿಂದ ಮುಂದುವರೆದಿದೆ ಅನ್ನೋದು. ಇಲ್ಲಿ ನಾವು ರಾಜ್ಯಪಾಲರನ್ನು ತೋರಿಸ್ತಾ ಇರೋದು ಅವರ ಮೊಮ್ಮಗನ ವಿರುದ್ಧ ದಾಖಲಾಗಿರುವಂತಹ ಆರೋಪ ಆಗಿರುವುದರಿಂದಾಗಿ ನಮ್ಮ ರಾಜ್ಯದ ರಾಜ್ಯಪಾಲರು ಅವರ ಮೇಲೆ ವಿಶೇಷವಾದಂತಹ ಗೌರವ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇಟ್ಟುಕೊಳ್ಳಬೇಕಾಗಿ ಬರುತ್ತೆ. ಆದರೆ ಅವರ ಮೊಮ್ಮಗನಿಂದ ಅಥವಾ ಮೊಮ್ಮಗನ ವಿರುದ್ಧ ದಾಖಲಾಗಿರೋ ದೂರು 2018 ಏಪ್ರಿಲ್ 29 ಮುಖ್ಯಮಂತ್ರಿ ಕನ್ಯಾದಾನ ಯೋಜನೆಯಡಿ ಇವರ ವಿವಾಹ ನಡೆದಿತ್ತು. ಈಗಿನ ಕೇಂದ್ರ ಸಚಿವೆ ಹಾಗೂ ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮದುವೆಯ ನಂತರ ಪತಿಯ ವ್ಯಸನ, ಅಸಭ್ಯ ವರ್ತನೆ ಮತ್ತು ದೈಹಿಕ ಹಿಂಸೆ ನಿತ್ಯವೂ ನಡೆಯುತ್ತಿತ್ತು. ಧರ್ಮಪತ್ನಿ ದಿವ್ಯಾ ಹೇಳಿಕೊಂಡಿದ್ದಾರೆ. ಅಂದರೆ ರಾಜ್ಯಪಾಲರ ಮೊಮ್ಮಗ. ಹಣ ತರದಿದ್ದರೆ ನಿಂದನೆ, ಹೊಡೆತ ಎಲ್ಲವೂ ಸಹಜ ಆಗಿಬಿಟ್ಟಿತ್ತು. ನೋಡಿ, ಈ ಆರೋಪ ದಿವ್ಯಾ ಅವರು ಗರ್ಭಿಣಿಯಾಗಿದ್ದಾಗ 2021ರಲ್ಲಿ ಹಿಂಸೆ ಮತ್ತಷ್ಟು ತೀವ್ರಗೊಂಡಿತ್ತೆಂದು ಅವರು ಹೇಳಿದ್ದಾರೆ. ಗರ್ಭಿಣಿ ಹೆಂಡತಿಯನ್ನ ಹಿಂಸೆ ಕೊಟ್ಟವನನ್ನ ಗಂಡ ಅಂತ ಹೇಳಿ ಸಂಸ್ಕಾರಯುತ ಕುಟುಂಬ ಹೇಳಿಕೊಳ್ಳುವುದಿಲ್ಲ. ಅದೇನೇ ಇರಲಿ, ಈಗ ಅವರ ವಿರುದ್ಧ ಆರೋಪವೊಂದು ಕೇಳಿ ಬಂದಿದೆ. ಪೊಲೀಸರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದಿವ್ಯಾ ಅವರು ಸಲ್ಲಿಸಿರುವಂತಹ ದೂರಿನಲ್ಲಿ ನನ್ನ ಮಗಳನ್ನು ಬಲವಂತವಾಗಿ ಇರಿಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ತನ್ನ ಮಗಳನ್ನು ಸುರಕ್ಷಿತವಾಗಿ ಬಿಡಿಸಿಕೊಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಿರಂತರವಾಗಿ ನನಗೆ ವರದಕ್ಷಿಣೆ ಕಿರುಕುಳವನ್ನು ನೀಡುತ್ತಿದ್ದಾರೆ. ಸುಮಾರು 50 ಲಕ್ಷಕ್ಕೂ ಒತ್ತಾಯಿಸುತ್ತಿದ್ದಾರೆ. 50 ಲಕ್ಷ ಅಂತ ಈ ಗಂಡಸಿನ ಬೆಲೆ. ಹೆಣ್ಣು ಮಗಳನ್ನು ಮದುವೆಯಾಗಿ ನೀವು ಕಟ್ಟುವ ಅರಿಶಿಣ ದಾರಕ್ಕೆ ಕಟ್ಟು ಬಿದ್ದು ನಿಮ್ಮ ಮನೆಗೆ ಚಾಕ್ರಿ ಮಾಡೋದಕ್ಕೆ ಬರೋದಲ್ಲ ಹೆಣ್ಮಕ್ಳು. ನಿಮ್ಮ ಮೀಸೆಗೂ ನಿಮ್ಮ ಗಂಡಸುತನಕ್ಕೂ ಬೆಲೆ ಕಟ್ತೀರಾ ನೀವುಗಳು. 50 ಲಕ್ಷಕ್ಕೆ ನಿಮ್ಮ ಗಂಡಸ್ತನವನ್ನು ಮಾರಾಟ. ಈತನ ವಿರುದ್ಧ ಕೇಳಿ ಬಂದಿರುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಕೂಡ ರೊಚ್ಚಿಗೆದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳನ್ನು ಕೂಡ ಮಾಡ್ತಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.